ಬ್ಯಾನರ್ಜಿ ಅವರು, ಮಮತಾ ಬ್ಯಾನರ್ಜಿ ಅವರು KSAಕ SIR ವಿರುದ್ಧ ಹೋರಾಟ ನಡೆಸಿದ್ದಾರೆ. SIR ವಿರುದ್ಧ ಹೋರಾಟ ನಡೆಸುವಷ್ಟು ಅದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಕೊಂಡು ಯಾವ ರೀತಿಯಾಗಿ ಓಟ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ, ತಮ್ಮ ವಿರೋಧಿಗಳ ಓಟ್ಗಳನ್ನು ಕಟ್ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರೂಫ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ NDA ಸರ್ಕಾರದವ್ರು BJP ಪ್ರಧಾನಿಯವರಿಗೆ ಇವತ್ತು ಭಾಳ ದೊಡ್ಡ ತೊಂದರೆ ಎದುರಾಗುವ ಸಾಧ್ಯತೆ ಎಲ್ಲ ಇದ್ದಾವಂತೆ. SIR ಇದು ಪ್ರೂವ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಈ ಮಮತಾ ಅವ್ರ ವಿರೋಧಿ ಬಣ ಯಾವುದನ್ನು ಅಂದರೆ ಮಮತಾ ಅವರ ವಿರೋಧಿ ಬಣ ಹಿಡ್ಕೊಂಡು ಅವರ ಪರ ಇದ್ದಂಥ ಓಟನ್ನು ಕಟ್ ಮಾಡೋದು ಕೆಲಸ ನಡೆಸಿದ್ದಾರೆ ಅಂತ ಅವರು ನೇರ ಗಂಭೀರ ಆರೋಪವನ್ನು ಜ್ಞಾನೇಶ್ವರ್ ಅಂದರೆ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಒಟ್ಟಿನಲ್ಲಿ ಇದು ನಡೆದಿದೆ. ಏನಾಗ್ಬೋದು ಏನಿಲ್ಲ ಅನ್ನೋದನ್ನು ಕ್ಷಣಗಣನೆ ನಡೀತಾ ಇದೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ನಿತೀಶ ಪ್ರಧಾನಿ ಆಗ್ತಾರಾ ಅಥವಾ ಮೋದಿ ಪ್ರಧಾನಿ ಉಳಿತಾರ ಅನ್ನೋ ಸಹಿತ ಇವತ್ತು ಅದು ಉಳಿಲಿಕ್ಕಿಲ್ವ ಅನ್ನೋದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ಎಲ್ಲ ಸರ್ಕಾರಗಳು, ನಮ್ಮ ದೇಶದ ಎಲ್ಲ ಸರ್ಕಾರಗಳು ಅತಂತ್ರವಾಗಿ ಉಳಿದಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅಂತೂ ಇವತ್ತು ಬಹಳ ತೊಂದರೆಯಲ್ಲಿ ಸಿಕ್ಕಾಕಿಕೊಂಡದು ಅಂತೇಳಿ ಬಹಳಷ್ಟು ವಿಮರ್ಶಕರ ಅಭಿಪ್ರಾಯ. ಈಗ ನೀವೇನಂತೀರಿ? ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.